Hello kids, welcome to Kiddo Academy. Today we are learning about parts of my body. ಇವತ್ತು ನಾವು ದೇಹದ ಭಾಗಗಳು ಯಾವುದು ಮತ್ತು ಅದನ್ನ ಕನ್ನಡದಲ್ಲಿ ಏನು ಹೇಳ್ತಾರೆ, ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಓಕೆ, ಇವಾಗ ನಾವು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಹೇರ್, ಐಬ್ರೋ, ಫೇಸ್, ಇಯರ್. ಇವಾಗ ಇದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಹೇರ್ ಅಂದರೆ ಕನ್ನಡದಲ್ಲಿ ಕೂದಲು. ನೆಕ್ಸ್ಟಿಗೆ ಐಬ್ರೋನ ಕನ್ನಡದಲ್ಲಿ ಹುಬ್ಬು ಅಂತ ಹೇಳ್ತಾರೆ. ನೆಕ್ಸ್ಟು ಫೇಸ್ಗೆ ಕನ್ನಡದಲ್ಲಿ ಮುಖ ಅಂತ ಹೇಳ್ತಾರೆ. ಇಯರ್ಗೆ ಕನ್ನಡದಲ್ಲಿ ಕಿವಿ ಅಂತ ಹೇಳ್ತಾರೆ. ಫೋರ್ ಹೆಡ್, ಐ, ನೋಸ್, ಚೀಕ್, ಮೌತ್. ಫೋರ್ ಹೆಡ್ ಅಂದರೆ ಹಣೆ, ಐ ಅಂದರೆ ಕಣ್ಣು, ನೋಸ್ ಅಂದರೆ ಮೂಗು, ಚೀಕ್ ಅಂದರೆ ಕೆನ್ನೆ, ಮೌತ್ ಅಂದರೆ ಬಾಯಿ. ಈಗ ನೀವು ಚಿತ್ರದಲ್ಲಿ ಸರಿಯಾಗಿ ನೋಡ್ಕೊಳ್ಳಿ. ಫೋರ್ ಹೆಡ್ ಅಂದರೆ ಹಣೆ, ಐ ಅಂದರೆ ಕಣ್ಣು, ನೋಸ್ ಅಂದರೆ ಮೂಗು, ಚೀಕ್ ಅಂದರೆ ಕೆನ್ನೆ, ಮೌತ್ ಅಂದರೆ ಬಾಯಿ. ನೆಕ್, ಶೋಲ್ಡರ್, ಚೆಸ್ಟ್, ಸ್ಟೊಮಕ್, ವೆಸ್ಟ್, ಫಿಂಗರ್, ಹ್ಯಾಂಡ್ ಆ್ಯಂಡ್ ಎಲ್ಬೋ. ಇವಾಗ ನಾನು ಅದನ್ನು ಕನ್ನಡದಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ನೆಕ್ ಅಂದರೆ ಕುತ್ತಿಗೆ, ಶೋಲ್ಡರ್ ಅಂದರೆ ಭುಜ, ಚೆಸ್ಟ್ ಅಂದರೆ ಎದೆ, ಸ್ಟೊಮಕ್ ಅಂದರೆ ಹೊಟ್ಟೆ, ವೆಸ್ಟ್ ಅಂದರೆ ಸ್ವಂಟ, ಫಿಂಗರ್ ಅಂದರೆ ಬೆರಳು, ಹ್ಯಾಂಡ್ ಅಂದರೆ ಕೈ, ಎಲ್ಬೋ ಅಂದರೆ ಮೊಣಕೈ, ನೀ, ಫೂಟ್, ಹೀಲ್, ಥೈ, ಆಂಕಲ್ ಆ್ಯಂಡ್ ಟೋ. ಇದನ್ನ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ನೋಡ್ಕೊತಾ ಹೋಗೋಣ. ನೀ ಅಂದರೆ ಮೊಣಕಾಲು, ಫೂಟ್ ಅಂದರೆ ಕಾಲು, ಹೀಲ್ ಅಂದರೆ ಹಿಮ್ಮಡಿ, ಥೈ ಅಂದರೆ ತೊಡೆ, ಆಂಕಲ್ ಅಂದರೆ ಪಾದ, ಟೋ ಅಂದರೆ ಕಾಲ್ ಬೆರಳುಗಳು. ಬಾಡಿಯಲ್ಲಿರೋ ಪಾರ್ಟ್ಸ್ ಬಗ್ಗೆ ನೀವು ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ಕಲ್ತ್ರಾ? ಓಕೆ, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್.